ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ನೀಟಾಗೆಲ್ಲ ಚೆನ್ನಾಗಿ ಬೆಂದಿದೆ. ವಾವ್, ಸೂಪರ್ ಆಗಿ ದಮ್ ವೆಜ್ ಬಿರಿಯಾನಿ ರೆಡಿಯಾಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ. ಇವತ್ತು ನೋಡಿ ಮನೆಯಲ್ಲೇ ಸೂಪರ್ ಆಗಿ ಟೇಸ್ಟಿಯಾಗಿರೋ ಅಂತಹ ವೆಜಿಟೇಬಲ್ ದಮ್ ಬಿರಿಯಾನಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗಿದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ನೀವು ಕೂಡ ಈ ರೀತಿಯಾಗಿ ಸೂಪರ್ ಆಗಿ ವೆಜಿಟೇಬಲ್ ದಮ್ ಬಿರಿಯಾನಿ ಹೇಗೆ ಮಾಡೋದಂತ ನೋಡ್ಕೋಬೇಕಾದ್ರೆ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನಾನು ಮಾಡೋವಂಥ ವಿಡಿಯೋಸ್ಗೆ ಲೈಕ್ ಮಾಡಿ ಶೇರ್ ಮಾಡಬೇಕು. ಸೊ ಹಾಗಿದ್ರೆ ಬನ್ನಿ, ಟೇಸ್ಟಿ ಆಗಿರುವಂತಹ ವೆಜಿಟೇಬಲ್ ದಮ್ ಬಿರಿಯಾನಿ ಹೇಗೆ ಮಾಡೋದು ನೋಡ್ಕೊಂಬರೋಣ. ವೆಜಿಟೇಬಲ್ ದಮ್ ಬಿರಿಯಾನಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಮೊದಲನೇಗೆ ಎಲ್ಲ ತರಕಾರಿಗಳನ್ನ ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೋಬೇಕು. ಅದಕ್ಕೆ ನೋಡಿ, ಒಂದು ಬಟ್ಲಲ್ಲಿ 1 ಕಪ್ ಆಗುವಷ್ಟು ಮೊಸರು ತೊಗೊಂಡಿದ್ದೀನಿ. ಈ ಮೊಸರಲ್ಲಿ ತರಕಾರಿನೆಲ್ಲ ಒಂದು ಅರ್ಧ ಗಂಟೆನಾದರೂ ನಾವು ಮ್ಯಾರಿನೇಟ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆ ಮೊಸರಿಗೆ ಮೊದಲಿಗೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ತೀನಿ. ತರಕಾರಿಗೆ ಬೇಕಾಗಿರೋ ಅಷ್ಟು ಮಾತ್ರ ಸ್ವಲ್ಪ ಸೇರಿಸ್ಕೊಳ್ತೀನಿ. ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ. ಇದು ನೋಡಿ, ಇದು ಹೋಮ್ ಮೇಡ್ ಪೌಡರು. ಆಲ್ಮೋಸ್ಟ್ ಆಲ್ ಎಲ್ಲ ಸ್ಪೈಸಸ್ನ ಸೇರಿಸಿ ಮಾಡಿರೋ ಅಂಥ ಪೌಡರು. ಇದನ್ನು ಒಂದು 2 ಸ್ಪೂನ್ ಹಾಕ್ತಾ ಇದ್ದೀನಿ. ಇದೇನೇ ಮೇಯ್ನ್ ಇದಕ್ಕೆ ಟೇಸ್ಟ್ ಕೊಡೋ ಅಂಥದ್ದು. ಸ್ಪೆಷಲ್ ಗರಂ ಮಸಾಲ ನೀವು ಯೂಸ್ ಮಾಡ್ಬೋದು ಈ ಜಾಗದಲ್ಲಿ, ಇಲ್ಲಾಂದರೆ ನಾರ್ಮಲ್ ಬಿರಿಯಾನಿ ಪೌಡರ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಧನಿಯಾ ಪುಡಿ. ಇದೆಲ್ಲ ಒಂದು ಅರ್ಧ ಸ್ಪೂನ್ ಅಷ್ಟು ಲೆಕ್ಕ ಅಷ್ಟೇ. ಅಂದರೆ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಒಂದು ದೊಡ್ಡ ಬೌಲಲ್ಲಿ 1 ಬೌಲಷ್ಟು ತರಕಾರಿ ಮತ್ತು 1 ಕಪ್ ಆಗುವಷ್ಟು ರೈಸ್ನ ತೊಗೊಂಡಿದ್ದೀನಿ. ಖಾರಕ್ಕೆ ಸ್ವಲ್ಪ ಹಸಿಮೆಣಸಿನ ಪುಡಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಖಾರ ನೀವು ನಿಮ್ಮ ರುಚಿ ನೋಡ್ಕೊಂಡು ಹಾಕೋಬೋದು. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಸೇರಿಸ್ತಾ ಇದ್ದೀನಿ. ಇದು ಹುರಿದು ಪುಡಿ ಮಾಡಿರೋ ಅಂಥದ್ದು. ತೊಳೆದಿರೋ ಅಂತಹ ಒಂದು 10ರಿಂದ 15 ಪುದೀನ ಎಲೆಗಳು ಸೇರಿಸ್ತಾ ಇದ್ದೀನಿ. ಒಂದು ಅರ್ಧದಷ್ಟು ನಿಂಬೆಹಣ್ಣನ್ನು ಹಿಂಡ್ಕೊಂಡು ಅದರ ಹುಳಿ ಕೂಡ ಸೇರಿಸ್ತೀನಿ, ನಿಂಬೆಹಣ್ಣಿನ ರಸ. ಮೊದಲು ಇದನ್ನೆಲ್ಲ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಇದಕ್ಕೆ ನಿಮ್ಮ ಇಷ್ಟವಾಗಿರೋ ಅಂತಹ ತರಕಾರಿಗಳನ್ನ ಇವಾಗ ಆ್ಯಡ್ ಮಾಡ್ಕೋಬೋದು. ನಾನು ಎಲ್ಲ ತರಕಾರಿಗಳನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇದರಲ್ಲಿ ಕ್ಯಾಪ್ಸಿಕಮ್, ಬೀನ್ಸ್, ಕ್ಯಾರೆಟ್ ಮತ್ತು ಎಲೆಕೋಸನ್ನ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಹೂಕೋಸು, ಕಾಲಿಫ್ಲವರ್ ಕೂಡ ಯೂಸ್ ಮಾಡ್ಬೋದು, ಪೊಟ್ಯಾಟೊ ಯೂಸ್ ಮಾಡ್ಬೋದು. ನಿಮಗೆ ಯಾವುದೆಲ್ಲ ತರಕಾರಿಗಳು ಇಷ್ಟ ಆಗುತ್ತೆ ಅದನ್ನೆಲ್ಲನೂ ಯೂಸ್ ಮಾಡ್ಕೋಬೋದು. ನೀಟಾಗೆಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದು ಒಂದು 20 ಮಿನಿಟ್ಸ್ ಇದು ಸ್ವಲ್ಪ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಒಂದು 10 ನಿಮಿಷ ಎಕ್ಸ್ಟ್ರಾ ಬೇಕಾದ್ರೆ 20 to 30 ಮಿನಿಟ್ಸ್ ಇಟ್ಟರೂ ನಡೆಯುತ್ತೆ. ಓಕೆ ನೋಡಿ, ನೀಟಾಗಿ ಮ್ಯಾರಿನೇಟ್ ಮಾಡಿದ್ದೀನಿ. ಈಗ ಇದೊಂದು 30 ಮಿನಿಟ್ಸ್ ಆಗಲಿ. ಆಮೇಲೆ ನಾವು ಇದನ್ನು ನೆಕ್ಸ್ಟ್ ಸ್ಟೆಪ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ವೆಜಿಟೇಬಲ್ಸ್ ಎಲ್ಲ ಮ್ಯಾರಿನೇಟ್ ಆಗೋ ಅಷ್ಟೊತ್ತಿಗೆ ನಾವು ರೈಸ್ನ ರೆಡಿ ಮಾಡ್ಕೊಳ್ಳೋಣ. ನಮಗೆಲ್ಲರಿಗೂ ಗೊತ್ತು, ಬಿರಿಯಾನೀಸ್ಗೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಬಾಸುಮತಿ ರೈಸೇ ಯೂಸ್ ಮಾಡೋದು. ನಾನು ಕೂಡ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. 1 ಕಪ್ ಅಷ್ಟು ಬಾಸುಮತಿ ರೈಸ್ನ ಚೆನ್ನಾಗಿ ತೊಳೆದು ಸ್ವಲ್ಪ ನೀರಲ್ಲಿ ಒಂದು 10 ನಿಮಿಷ ನೆನೆಸ್ಕೊಳ್ತೀನಿ ಅಷ್ಟೇ, ಹೆಚ್ಚಿಗೆ ಇಲ್ಲ. ಈ ಕಡೆ ಒಂದು ಪಾತ್ರೆಯಲ್ಲಿ ನೀರನ್ನ ತಗೊಂಡಿದ್ದೀನಿ. ಆ ನೀರಿಗೆ ಪಲಾವ್ಗೆ ಹಾಕುವಂತಹ ಐಟಮ್ಸ್ ಎಲ್ಲ ಹಾಕ್ಕೊಳ್ತೀನಿ. ಪಲಾವ್ ಎಲೆ, ಚಕ್ರ ಮೊಗ್ಗು, ಚಕ್ಕೆ, ಲವಂಗ, ಏಲಕ್ಕಿ ಇವುಗಳನ್ನೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 5-6 ತೊಳೆದಿರೋ ಅಂತಹ ಪುದೀನ ಎಲೆಗಳು ಕೂಡ ಸೇರಿಸ್ತೀನಿ. ಹಾಗೆಯೇ ಸ್ವಲ್ಪ ನಿಂಬೆಹಣ್ಣಿನ ಹೋಳುಗಳನ್ನ ಸೇರಿಸ್ತೀನಿ.
ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಕಲ್ಲುಪ್ಪಾದರೂ ಯೂಸ್ ಮಾಡ್ಬೋದು, ಕರಗುತ್ತೆ ನೀರಲ್ಲಿರೋದ್ರಿಂದ. ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಇದು ಸ್ವಲ್ಪ ಚೆನ್ನಾಗಿ ಕುದಿಯೋಕೆ ಶುರು ಆಗಲಿ. ನೋಡಿ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಸ್ಪೈಸಸ್ ಎಲ್ಲ ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಆಗಿ ಒಳ್ಳೆ ಪರಿಮಳ ಬರ್ತಾ ಇದೆ. ಈಗ ಅಕ್ಕಿ ಹಾಕೋದಕ್ಕೆ ಮುಂಚೆ ಈ ಸ್ಪೈಸಸ್ ಎಲ್ಲ ತೆಗೆದುಬಿಡ್ತೀನಿ, ಇಲ್ಲಾಂದರೆ ಇದು ಮತ್ತೆ ಮಧ್ಯ ಮಧ್ಯೆ ಬಾಯಲ್ಲಿ ಸಿಗ್ತಾ ಇರುತ್ತೆ. ಹೇಗಿದ್ರೂ ಇದರ ಒಂದು ಸ್ವಾದ ಎಲ್ಲ ಅದರಲ್ಲಿ ಚೆನ್ನಾಗಿ ಇಳ್ಕೊಂಡಿರುತ್ತೆ ನೀರಲ್ಲಿ. ಈಗ ಇದಕ್ಕೆ ನೆನೆಸ್ಕೊಂಡಿರೋಂತಹ ಬಾಸುಮತಿ ಅಕ್ಕಿ ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಒಣ ಬಟಾಣಿ ನೆನೆಸ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹಸಿ ಬಟಾಣಿ ಯೂಸ್ ಮಾಡೋರಾದರೆ ತರಕಾರಿ ಜೊತೆ ಸೇರಿಸಿ ಹಾಗೆ ಯೂಸ್ ಮಾಡ್ಬೋದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 80 to 85% ಇದು ಸ್ವಲ್ಪ ಕುಕ್ ಆದರೆ ಸಾಕು, ಬೇಗ ಆಗಿಬಿಡುತ್ತೆ ಒಂದು 5 ನಿಮಿಷದಲ್ಲಿ. ರೈಸ್ ಆಗಿದೆಯಾ ನೋಡೋಣ. ಆಲ್ಮೋಸ್ಟ್ ಆಲ್ ಆಗಿದೆ, ಸ್ವಲ್ಪ ಮಾತ್ರ ಗಟ್ಟಿ ಇದೆ ಅಷ್ಟೇ. ಇಷ್ಟಾದರೆ ಸಾಕು. ಆಮೇಲೆ ನಾವು ಇದನ್ನು ದಮ್ ಕಟ್ತೀವಲ್ವ, ಆವಾಗ ಮತ್ತೆ ಇದು ಬೇಯ್ಕೊಳ್ಳುತ್ತೆ. ಸೊ ಇವಾಗ ನಾವು ಈ ರೈಸ್ನ ಸಪ್ರೇಟ್ ಮಾಡಿಬಿಡೋಣ ನೀರಿಂದ, ಅಂದರೆ ಬಸ್ಕೊಳ್ಳೋಣ. ರೈಸ್ ರೆಡಿಯಾಗಿದೆ ನೋಡಿ. ಈಗ ನಾವು ಮ್ಯಾರಿನೇಟ್ ಮಾಡ್ಕೊಂಡಿರೋ ಅಂಥ ವೆಜಿಟೇಬಲ್ಸ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ವೆಜಿಟೇಬಲ್ಸ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಒಂದು 5 ಟೇಬಲ್ ಸ್ಪೂನ್ ಅಷ್ಟು ಯೂಸ್ ಮಾಡಿದ್ದೀನಿ. ಎಣ್ಣೆ ಬೇಕಾಗತ್ತೆ ಇಷ್ಟು. ಮೊದಲಿಗೆ ಇದಕ್ಕೆ ನೋಡಿ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಅಂತಹ ಈರುಳ್ಳಿನ ಹಾಕಿ ಫ್ರೈ ಮಾಡಿ ತೆಗೆದಿಟ್ಕೋಬೇಕು. ಇದು ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು 2 ಅಥವಾ 3 ಈರುಳ್ಳಿನ ನೀವು ಇದಕ್ಕೆ ಯೂಸ್ ಮಾಡ್ಬೋದು. ಇದನ್ನು ನೀಟಾಗಿ ಅದು ಗೋಲ್ಡನ್ ಬ್ರೌನ್ ಆಗಬೇಕು ಚೆನ್ನಾಗಿ, ಆ ಥರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಆನಿಯನ್ಸ್ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇದು ಈ ಪಕೋಡದಲ್ಲಿ ಬರುತ್ತಲ್ವ ಸ್ಮೆಲ್ಲು, ಆ ಥರ ಒಂಥರ ಸ್ಮೆಲ್ ಬರುತ್ತೆ ಚೆನ್ನಾಗಿ ಫ್ರೈ ಆದಾಗ. ಇದನ್ನು ಇವತ್ತು ತೆಗೆದಿಟ್ಕೊಳ್ತೀನಿ. ಇದನ್ನು ನಾವು ಮೇಲೆ ಹಾಕ್ಕೊಳ್ಳೋದ್ರಿಂದ ಇದು ಒಂಥರ ಚೆನ್ನಾಗಿರುವಂತಹ ಒಂದು ಟೇಸ್ಟ್ ಕೊಡುತ್ತೆ, ಕ್ರಂಚಿಯಾಗಿ ಚೆನ್ನಾಗಿರುತ್ತೆ. ಈಗ ಇದೇ ಆಯಿಲಿಗೆ ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ. ಮ್ಯಾರಿನೇಟ್ ಮಾಡುವಾಗ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಇವಾಗ ಕೂಡ ನೀವು ಹಾಕ್ಕೊಂಡು ಫ್ರೈ ಮಾಡ್ಬೋದು. ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ವ ವೆಜಿಟೇಬಲ್ಸು, ಅದನ್ನೆಲ್ಲ ಸೇರಿಸ್ಕೊಳ್ತೀನಿ. ನೀಟಾಗಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಅದೊಂದು ಸ್ವಲ್ಪ ಬೆಂದಂಗೆ ಆಗುತ್ತೆ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದ್ರ ಮೇಲೆ ಸ್ವಲ್ಪ ಟೊಮೆಟೊಸ್ ಇಟ್ಕೊಳ್ತೀನಿ. ಅದು ಕೂಡ ಇದ್ರ ಜೊತೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ನಿಮಗೆ ರೌಂಡ್ ಶೇಪ್ ಬೇಕಾದರೆ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೋಬೋದು. ತುಂಬ ಜಾಸ್ತಿ ದಪ್ಪಗೆ ಬಾಯಿಗೆ ಸಿಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಪೀಸಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ ಇದನ್ನು 20 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಚೆನ್ನಾಗಿ ತರಕಾರಿ ಎಲ್ಲ ಫ್ರೈ ಆಗಿದೆ ನೋಡಿ, ಸೈಡೆಲ್ಲ ಎಣ್ಣೆ ಬಿಡ್ತಾ ಇದೆ. ಈಗ ನಾವು ಇದೇ ಪಾತ್ರೆಲೇ ದಮ್ನ ಕಟ್ಕೊಳ್ಳೋಣ, ದಮ್ ಬಿರಿಯಾನಿ ಮಾಡ್ಕೊಳ್ಳೋಣ. ಸ್ವಲ್ಪ ಮಸಾಲೆ ಮತ್ತು ಈ ತರಕಾರಿನ ತೆಗೆದಿಟ್ಕೊಳ್ತೀನಿ, ಮೇಲೆ ಹಾಕೋದಕ್ಕಷ್ಟೇ. ಈಗ ಈ 1 ಲೇಯರ್ ಇದನ್ನು ಸ್ಟವ್ನ ಸಿಮ್ ಮಾಡ್ಕೋಬೇಕು. ಸಿಮ್ ಮಾಡಿಕೊಂಡು ಸ್ವಲ್ಪ ಉಳಿಸ್ಕೊಂಡಿದ್ದೀವಲ್ವ ಈ ವೆಜಿಟೇಬಲ್ಸ್ ಮತ್ತು ಈ ಮಸಾಲೆ, ಅದರ ಮೇಲೆ ಒಂದು ಅರ್ಧದಷ್ಟು ರೈಸ್ನ ಹಾಕ್ಕೊಳ್ತೀನಿ.
ನೀಟಾಗಿ ಅದನ್ನು ಸ್ವಲ್ಪ ಎಲ್ಲ ಕಡೆ ಹರಡ್ಕೋಬೇಕು. ಇದರ ಮೇಲೆ ಒಂದು ಸ್ವಲ್ಪ ಹಸಿ ಪುದೀನ ಎಲೆಗಳ ಹಾಗೆ ಹಾಕ್ಕೊಳ್ತಾ ಇದ್ದೀನಿ, ತೊಳೆದಿರೋ ಅಂಥದ್ದು. ಹಾಗೆಯೇ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಈರುಳ್ಳಿ, ಅದರಲ್ಲಿ ಒಂದು ಸ್ವಲ್ಪ ಈರುಳ್ಳಿ ಅದನ್ನು ಕೂಡ ಇದ್ರ ಮಧ್ಯೆ ಹಾಗೆ ಸೇರಿಸ್ಕೊಳ್ತೀನಿ. ಈಗ ಇನ್ನೂ ಒಂದು ಲೇಯರಿಗೆ ಮತ್ತೆ ಇನ್ನು ಸ್ವಲ್ಪ ತೆಗೆದಿಟ್ಕೊಂಡಿದ್ವಲ್ವ ತರಕಾರಿ ಮತ್ತು ಮಸಾಲೆ, ಅದನ್ನು ಸೇರಿಸ್ಕೋಬೇಕು. ನೀಟಾಗಿ ಅದನ್ನು ಕೂಡ ಸ್ವಲ್ಪ ಹರಡ್ಕೊಳ್ಳೋಣ. ಉಳಿದಿರೋ ಅಂತಹ ರೈಸು ಮೇಲೆ ಹಾಕ್ಕೊಳ್ತೀನಿ. ಸ್ವಲ್ಪ ಟೈಮ್ ನಾವು ಸ್ಪೆಂಡ್ ಮಾಡಿದ್ವಿ ಅಂದರೆ ಇದಕ್ಕೆ ಟೇಸ್ಟಿಯಾಗಿ ನಾವು ಮನೇಲೇ ಮಾಡ್ಕೋಬೋದು. ಹೊರಗಡೆ ರೆಸ್ಟೋರೆಂಟ್ಸಲ್ಲಿ ಹೋಗಿ ತಗೊಳ್ಳೋದಕ್ಕಿಂತ ಮನೇಲಿ ಮಾಡ್ಕೊಳ್ಳೋದು ಹೆಲ್ದಿಯಾಗಿ ಚೆನ್ನಾಗಿರುತ್ತೆ. ಇದರ ಮೇಲೆ ಇನ್ನೊಂದು ಸ್ವಲ್ಪ ಪುದೀನ ಎಲೆಗಳು ಹಾಕ್ಕೊಳ್ತೀನಿ. ಫ್ರೈ ಮಾಡಿಟ್ಕೊಂಡಿರೋಂಥ ಆನಿಯನ್ಸ್, ಮೇಲೆ ಒಂದು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತೀನಿ. ಒಂಥರ ರಿಚ್ ಟೇಸ್ಟ್ ಕೊಡುತ್ತೆ. ಫೈನಲಿ ಇದಕ್ಕೆ ಇವಾಗ ಕೇಸರಿ ನೆನೆಸಿರುವಂತಹ ಹಾಲನ್ನ ಹಾಕ್ಕೊಳ್ತೀನಿ ಮೇಲೆ. ಎಲ್ಲನೂ ಹಾಕಿದ ಮೇಲೆ ಈಗ ನೀವು ಇದನ್ನು ನೀಟಾಗಿ ಈ ಪಾತ್ರೆಗೆ ಸೂಟ್ ಆಗುವಂತಹ ಒಂದು ಲಿಡ್ ಏನಿರುತ್ತೆ ಅದು ಕರೆಕ್ಟಾಗಿ ಕೂತ್ಕೊಳ್ಳೋ ಅಂಥ ಲಿಡ್ನ ಕ್ಲೋಸ್ ಮಾಡಿದ್ರೆ ಹಾಗೇ ಅದು ದಮ್ ಆಗುತ್ತೆ. ಫ್ಲೇಮ್ ಲೋನಲ್ಲಿ ಇರಬೇಕಷ್ಟೇ. ಇಲ್ಲ ಇದಕ್ಕೆ ಕೆಲವರು ಹಿಟ್ಟೆಲ್ಲ ಕಟ್ಟಿ ಕವರ್ ಮಾಡ್ತಾರೆ, ನಾನು ಹಾಗೇನು ಮಾಡೋಕ್ಕೆ ಹೋಗ್ತಾ ಇಲ್ಲ. ಜಸ್ಟ್ ಲಿಡ್ನ ಮಾತ್ರ ಕ್ಲೋಸ್ ಮಾಡ್ತಾ ಇದ್ದೀನಿ. 20 ಮಿನಿಟ್ಸ್ ಇದನ್ನು ನಾನೀಗ ಫುಲ್ ಸಿಮ್ಮಲ್ಲಿ ಮಾಡಿ ಚೆನ್ನಾಗಿ ದಮ್ ಕಟ್ಸ್ತೀನಿ. ಆಗ ನಮ್ಮ ವೆಜಿಟೇಬಲ್ ದಮ್ ಬಿರಿಯಾನಿ ರೆಡಿಯಾಗಿರುತ್ತೆ. ಸೊ 20 ಮಿನಿಟ್ಸ್ ಆದಮೇಲೆ ನೋಡೋಣ. ದಮ್ನ ಕಟ್ಸಿ ಒಂದು 5 ನಿಮಿಷ ಆಗಿದೆ. ಸ್ಟವ್ನ ಆಫ್ ಮಾಡಿ ಒಂಚೂರು ಅದು ಸ್ವಲ್ಪ ಕೂಲ್ ಆಗಲಿ ಅಂದ್ಬಿಟ್ಟಿದ್ದೆ. ಈಗ ನೋಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ. ನೀಟಾಗೆಲ್ಲ ಚೆನ್ನಾಗಿ ಬೆಂದಿದೆ. ವಾವ್, ಸೂಪರಾಗಿ ದಮ್ ವೆಜ್ ಬಿರಿಯಾನಿ ರೆಡಿಯಾಗಿದೆ. ನೀವು ಕೂಡ ಸ್ಪೆಷಲ್ ಅಕೇಶನ್ಸಲ್ಲಿ ಮನೆಗೆ ಯಾರಾದರೂ ಗೆಸ್ಟ್ಸ್ ಬಂದಾಗ ಇಲ್ಲ ನೀವೇನೇ ಆರಾಮ್ಸೆ ಈ ರೀತಿ ದಮ್ ಬಿರಿಯಾನಿ ಮಾಡ್ಕೊಳ್ಳಿ. ರುಚಿ ಹೇಗಿತ್ತು, ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮರೀದೆ. ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.